ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ನಾಗೇಂದ್ರ ಅವರ ಮನೆಯಲ್ಲಿ ತಲಾಶ್ ನಡೆಸಲಾಗ್ತಾ ಇತ್ತು. ಈಗ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಇಡಿ ವಶದಲ್ಲಿದ್ದಾನೆ. ಬೆಂಗಳೂರಿನ ನಿವಾಸದಲ್ಲಿ ನಾಗೇಂದ್ರ ಅವರನ್ನ ಲಾಕ್ ಮಾಡಲಾಗಿದೆ. ಶಾಂತಿನಗರದ ಇಡಿ ಕಚೇರಿಗೆ ನಾಗೇಂದ್ರಗೆ ಶಿಫ್ಟ್ ಮಾಡಲಾಗಿದೆ. ಇಡಿ ಕಾರ್ಯಾಚರಣೆಯನ್ನ ಒಂದು ಕಡೆ ಬಿಜೆಪಿ ಸ್ವಾಗತ ಮಾಡಿದೆ. 2 ದಿನಗಳಿಂದ ಈ ಟೀಮ್ ಅಂದ್ರೆ ಇಡಿ ಟೀಮ್ ಶೋಧ ನಡೆಸಿತ್ತು. ವಶಕ್ಕೆ ಪಡೆದು ಈಗ ಇಡಿ ಕಚೇರಿಗೆ ಅಧಿಕಾರಿಗಳು ಕರೆ ತಂದಿದ್ದಾರೆ. ಸೊ ಕೇಳುವಂತ ಪ್ರಶ್ನೆಗಳಿಗೆ ಇವರಿಂದ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಸಾಕ್ ಬಾಪ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ನೋಡಿ, 2 ದಿನಗಳ ಕಾಲ ಅವರ ಮನೆಯಲ್ಲಿ ತಲಾಶೆ ಆಗತ್ತೆ, ದಾಖಲೆಗಳ ಪರಿಶೀಲನೆ ಆಗತ್ತೆ, ಪ್ರಶ್ನೆಗಳನ್ನು ಕೂಡ ಕೇಳಲಾಗತ್ತೆ. ಇವರ ಉತ್ತರ ಇರೋದು ಒಂದೇ ಒಂದು, ನನಗೇನು ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆಗೆ ಒಂದೇ ಒಂದು ಉತ್ತರವನ್ನು ಕೊಡ್ತಾ ಇರುವಂತೆ. ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ನನಗೆ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ ಅಂತಂದ್ರೆ ಬಾ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಈಗ ಸಹಜವಾಗಿ ಮತ್ತಷ್ಟು ಪ್ರಶ್ನೆಯನ್ನು ಕೇಳಲಾಗತ್ತೆ. ಈಗ ಇಡೀ ಅಧಿಕಾರಿಗಳು ಅಥವಾ ಅಧಿಕಾರಿಗಳ ಮುಂದೆ ನಾಗೇಂದ್ರ ಅವರ ಸ್ಟೇಟ್ಮೆಂಟ್ ಏನಿರುತ್ತೆ, ಅವರ ಉತ್ತರಗಳು ಯಾವ ರೀತಿಯಾಗಿ ಇರಬಹುದು ಅಂತ ಹೇಳಿದ್ರೆ, ಈಗ 2 ದಿನಗಳ ಕಾಲ ಅವರಿಗೆ ಕೇಳಿದ ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಒಂದು ವೇಳೆ ಹೀಗೆ ಉತ್ತರ ಕೊಟ್ಟರೆ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ದಾಖಲೆಗಳನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ 2 ದಿನಗಳ ಕಾಲ ನಿರಂತರವಾಗಿ ಈತನ ಮನೆಯಲ್ಲಿ ತಲಾಶೆ ಮಾಡಲಾಗ್ತಾ ಇತ್ತು. ಅಂತಿಮವಾಗಿ ಇವರ ಕಡೆಯಿಂದ ಸರಿಯಾದ ಉತ್ತರ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇಡಿ ವಶದಲ್ಲಿ ತೆಗೆದುಕೊಳ್ಳಲಾಗಿದೆ. ಸೊ ಹೇಗೆ ಅಂದ್ರೆ ಅರೆಸ್ಟ್ ಆಗಿರುವಂತಹ ಜನರ ಎದುರುಗಡೆ ಏನಾದ್ರೂ ಫೇಸ್ ಟು ಫೇಸ್ ವಿಚಾರಣೆ ಆಗತ್ತಾ ಹೇಗೆ ಅಂತೇಳಿ? ಹೇಮಕುಮಾರ್, ಇದುವರೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಯಾರನ್ನೂ ಕೂಡ ಬಂಧನ ಮಾಡಿಲ್ಲ, ಬದಲಿಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇನ್ನು ನಿನ್ನೆ ಪ್ರಮುಖವಾಗಿ ಹರೀಶ್ ಮತ್ತು ದೇವೇಂದ್ರಪ್ಪ ಏನಿದ್ದಾರೆ ಅಂತಂದ್ರೆ ನಾಗೇಂದ್ರ ಪರ್ಸನಲ್ ಸೆಕ್ರೆಟರಿ ದೇವೇಂದ್ರಪ್ಪ ಹಾಗೇನೆ PA ಹರೀಶ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದೊಂದು ಭಾಗ. ಮತ್ತು ನಾಗೇಂದ್ರ ಅವರ ಮನೆಯಲ್ಲಿ 48 ಗಂಟೆಗಳ ಕಾಲ ತಲಾಶೆಯನ್ನು ನಡೆಸಿದಂತಹ ಅಧಿಕಾರಿಗಳ ಮುಂದೆ ಯಾವುದೇ ರೀತಿಯಾದಂತಹ ಸಮಂಜಸವಾದ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಬಿಹೇವ್ ಮಾಡಿಲ್ಲ. ಹೀಗಾಗಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಸೈಲೆಂಟ್ ಆಗಿರುವಂತಹ ಒಂದು ಮೌನಕ್ಕೆ ಶರಣಾಗುವಂತಹ ಒಂದು ವರ್ತನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಅಧಿಕಾರಿಗಳು ಕೆಲವೊಂದು ದಾಖಲೆಗಳನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಅದರಲ್ಲೇ ವ್ಯತ್ಯಾಸಗಳು ಕೂಡ ಕಂಡು ಬಂದಿದೆ. ಹೀಗಾಗಿ ಇವತ್ತು ಬೆಳಗ್ಗೆ ಮತ್ತೆ ಅಧಿಕಾರಿಗಳು ನಾಗೇಂದ್ರ ಮನೆಗೆ ತೆರಳಿ ಅವರನ್ನ ವಶಕ್ಕೆ ಪಡೆದುಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಹರೀಶ್ ಮತ್ತು ದೇವೇಂದ್ರಪ್ಪ ಅವರನ್ನ ಏನು ವಶಕ್ಕೆ ಪಡೆದಿದ್ರಲ್ಲ, ಅವರ ಆಯಾಮದಲ್ಲಿ ಈಗ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಪದ್ಮನಾಭನಿಂದ ಈಗಾಗಲೇ ಹರೀಶ್ ಲಿಕ್ವಿಡ್ ಅಮೌಂಟ್ ಅನ್ನ ಪಡೆದುಕೊಂಡಿದ್ರು ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ದೇವೇಂದ್ರಪ್ಪಗೂ ಕೂಡ ಏನಾದರೂ ಹಣವನ್ನ ಸಂದಾಯ ಮಾಡಿದ್ರ ಪದ್ಮನಾಭ್ ಮತ್ತು ಈ ಸತ್ಯಮೂರ್ತಿ ವರ್ಮಾ ಏನಿದ್ದಾರೆ ಮಧ್ಯವರ್ತಿಗಳು, ಅವರು ಏನಾದರೂ ಹಣವನ್ನ ಸಂದಾಯ ಮಾಡಿದ್ರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಇಂದು ಬೆಳಗ್ಗೆ ನಾಗೇಂದ್ರ ಅವರಿಗೆ ಇಡಿ ಅಧಿಕಾರಿಗಳು ಶಾಕನ್ನು ಕೊಟ್ಟಿರುವಂಥದ್ದು. ನೇರವಾಗಿ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ನಾಗೇಂದ್ರ ನಿವಾಸಕ್ಕೆ ಅಧಿಕಾರಿಗಳು ತೆರಳುತ್ತಾರೆ. ಅಲ್ಲಿಂದ ಕರೆದುಕೊಂಡು ಬಂದು ಈಗ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇದುವರೆಗೂ ಕೂಡ ನಾಗೇಂದ್ರ ಈ ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಮಾತನಾಡ್ತಾ ಇದ್ರು. ಅದಾದ್ರೆ ಇಡಿ ಅಧಿಕಾರಿಗಳು ಯಾವಾಗ ಎಂಟ್ರಿ ಕೊಡ್ತಾರೋ ಇವರ ಅಕೌಂಟ್ಗಳನ್ನು ಕೂಡ ಜಾಲಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಮತ್ತಿಕೆರೆಯಲ್ಲಿ ಇರುವಂತಹ ICICI ಬ್ಯಾಂಕ್ ಅಕೌಂಟ್ ಏನಿದೆ ಅದರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರೋದು ಕೂಡ ಗೊತ್ತಾಗಿರುತ್ತೆ. ಹೀಗಾಗಿ ಆ ಆಯಾಮದಲ್ಲಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಆಗಿದೆ ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಅಧಿಕಾರಿಗಳು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಉತ್ತರಗಳು ಕೂಡ ಬಂದಿಲ್ಲ. ಹೀಗಾಗಿ ಉತ್ತರವನ್ನು ನೀಡದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳು ಕೆಲವೊಂದು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಆಗಿದೆ. ನೀವು ಈ ನಿಗಮಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿದ್ದೀರಿ, ನಿಮಗೆ ಗೊತ್ತಿಲ್ಲದೆಯೇ ಇಷ್ಟೊಂದು ಹಣ ಟ್ರಾನ್ಸಾಕ್ಷನ್ ಆಯ್ತಾ, ಮತ್ತು ಯಾವ ಖಾತೆಗಳಿಗೆ ಮತ್ತು ನಕಲಿ ಖಾತೆಗಳನ್ನ ಸೃಷ್ಟಿಸುವಂತೆ ನೀವೇನಾದ್ರೂ ಒತ್ತಡ ಹಾಕಿದ್ರ ಅಧಿಕಾರಿಗಳಿಗೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದುವರೆಗೂ ಕೂಡ ನಾಗೇಂದ್ರ ಅವರಿಂದ ಅದಕ್ಕೂ ಕೂಡ ಸರಿಯಾದಂತಹ ಉತ್ತರಗಳು ಬಂದಿಲ್ಲ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಬೆಳಗ್ಗೆ 7 ಗಂಟೆಗೆ ನಾಗೇಂದ್ರ ಅವರನ್ನ ಲಾಕ್ ಮಾಡಲಾಗಿತ್ತು. ಈಗ ಇಡಿ ಕಚೇರಿಗೆ ತಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅವರೊಟ್ಟಿಗೆ ಹರೀಶ್ ಆಗಿರ್ಬೋದು, ದೇವೇಂದ್ರಪ್ಪ ಆಗಿರ್ಬೋದು, ಈ ಏನಿದ್ದಾರೆ ಇಬ್ಬರನ್ನು ಕೂರಿಸಿಕೊಂಡು ಮುಖಾಮುಖಿ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಬಹುಕೋಟಿ ಹಗರಣ ಏನಿದೆ ಇದರಲ್ಲಿ ನಾಗೇಂದ್ರ
ನಾಗೇಂದ್ರ ಅವರು ಮೊದಲಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೂಡ ಕೊಟ್ಟಿರ್ತಾರೆ. ಅದಾದ್ಮೇಲೆ SIT ಅಧಿಕಾರಿಗಳ ಮುಂದೆ ನೋಟಿಸ್ ಅನ್ನು ನೀಡಿದಂತಹ ಸಂದರ್ಭದಲ್ಲಿ ತನಿಖೆಗೂ ಕೂಡ ಸಹಕರಿಸಿದ್ದಾರೆ. ಅಲ್ಲಿಂದ ಬಂದು ನೇರವಾಗಿ SIT ಅಧಿಕಾರಿಗಳ ಮುಂದೆ ತನಿಖೆಗೂ ಹಾಜರಾಗಿರ್ತಾರೆ. ಇನ್ನು ವಿಚಾರಣೆಗೂ ಕೂಡ ಹಾಜರಾದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಸರಿಯಾದ ಉತ್ತರಗಳು ಕೂಡ ಬಂದಿರಲಿಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಮತ್ತು ಈ ಪ್ರಕರಣದಲ್ಲಿ ಹವಾಲಾ ಹಣವು ಕೂಡ ಹರಿದಾಡಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆ ಅಧಿಕಾರಿಗಳು ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದು ದಾಖಲೆಗಳನ್ನ ಸೀಸ್ ಮಾಡಿಕೊಂಡು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಕಂಪ್ಯೂಟರ್ಗಳನ್ನು ಕೂಡ ಜಾಲಾಡಿ ಮತ್ತು ಅಕೌಂಟ್ಗಳನ್ನ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಮಾಡಿರುವಂತದ್ದು. ಹೀಗಾಗಿ ನಾಗೇಂದ್ರ ಅವರಿಂದ ಸರಿಯಾದ ಉತ್ತರಗಳು ಬರದ ಹಿನ್ನೆಲೆಯಲ್ಲಿ ಈಗ ಇಡಿ ಕಚೇರಿಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಹೇಮಕುಮಾರ್. ಎಸ್ ವಿಶ್ವನಾಥ, ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ವಾಲ್ಮೀಕಿ ನಿಗಮದ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುಕೋಟಿ ಅಕ್ರಮದ ಬಗ್ಗೆ ನನಗೇನು ಗೊತ್ತಿಲ್ಲ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಈ ರೀತಿಯಾಗಿ ಒಂದೇ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಸುಮ್ಮನೆ ನನ್ನನ್ನ ಕರೆದುಕೊಂಡು ಬಂದಿದ್ದಾರೆ, ನನಗೆ ಇದರ ಬಗ್ಗೆ ಏನು ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ಅನುಮಾನ ಇರೋದು ಸಹಜವಾಗಿ. ಎಸ್ ವಿಶ್ವನಾಥ್, ಈಗ ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಹರೀಶ್ಗೆ ಎಸ್ ವಿಶ್ವನಾಥ್, ಈಗ ನಾಗೇಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದೆ, ಅಂದ್ರೆ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಅನುಮಾನ ಬರೋದು ಸಹಜ. ಒಂದು ವೇಳೆ ಏನಾದ್ರೂ ಹೇಳ್ಬಿಟ್ರೆ ಇದರ ಹಿಂದೆ ಇರುವಂತಹ ದೊಡ್ಡ ನಾಯಕರು ಅಥವಾ ಒಂದು ದೊಡ್ಡ ನಾಯಕರ ಕೈವಾಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಈ ನಾಗೇಂದ್ರ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಈಗ ಮನೆಯಲ್ಲಿ ದಾಖಲೆಗಳು ಎಲ್ಲವೂ ಕೂಡ ಸಿಕ್ಕಿವೆ. ಆ ದಾಖಲೆಯನ್ನ ಇಟ್ಕೊಂಡು ಪ್ರಶ್ನೆ ಮಾಡಿದ್ರೂ ಕೂಡ ನಾಗೇಂದ್ರ ಕಡೆಯಿಂದ ಉತ್ತರ ಅಂತೂ ಸಿಗ್ತಾ ಇಲ್ಲ. ಒಂದೇ ಒಂದು ಉತ್ತರ, ನನಗೆ ಗೊತ್ತಿಲ್ಲ. ಆರಂಭದಲ್ಲಿ ಇದನ್ನೇ ಹೇಳಿದ್ರು. ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ನೇರವಾಗಿ ನಾಗೇಂದ್ರ ಅವರಿಗೆ ಪ್ರಶ್ನೆ ಮಾಡಿದಾಗ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಈ ರೀತಿಯಾಗಿ ಸಮಸ್ಯೆ ಆದಾಗ ಅಥವಾ ಅವ್ಯವಹಾರ ನಡೆದಿದೆ ಅಂತ ಹೇಳಿದಾಗ ಇವರಿಗೆ ಗೊತ್ತಿಲ್ಲದೆ ಹೇಗೆ ನಡಲಿಕ್ಕೆ ಸಾಧ್ಯ? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ನಾಗೇಂದ್ರ ಅವರ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಅನುಮಾನ ಬರೋದು ಸಹಜ. ಯಾಕೆಂದ್ರೆ ಒಂದು ವೇಳೆ ಆಗಿದ್ದನ್ನ ಎಲ್ಲವನ್ನ ಹೇಳ್ಕೊಂಡ್ರೆ ದೊಡ್ಡ ನಾಯಕರ ಹೆಸರು ಹೊರಗಡೆ ಬರಬಹುದು ಅನ್ನುವಂತ ಆತಂಕ ಅವರಲ್ಲೂ ಇದೆಯಾ ಹೇಗೆ ಅಂತ. ಯಾಕಂದ್ರೆ ಈ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಕುಳಗಳು ಇದಾವ ಹೇಗೆ ಅಂತ. ಹೇಮಕುಮಾರ್, ಖಂಡಿತವಾಗ್ಲು ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ನಾಗೇಂದ್ರ ಅವರಿಂದ ಒಂದೇ ಉತ್ತರ ಬರ್ತಾ ಇರುವಂತದ್ದು, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಈ ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಇಡಿ ಅಧಿಕಾರಿಗಳಿಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಮೇಲ್ನೋಟಕ್ಕೆ ಇಲ್ಲಿ ಸಾಬೀತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಅಕ್ರಮ ಹಣ ವರ್ಗಾವಣೆ ಮತ್ತು ಹವಾಲಾ ಹಣವನ್ನ ಪಡೆದಂತಹ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನೀವು ಹೇಳಿದ ಹಾಗೆ ಈ ಒಂದು ಪ್ರಕರಣದ ಹಿಂದೆ ಅನೇಕ ಹಿರಿಯ ನಾಯಕರು ಮತ್ತು ಅನೇಕ ದೊಡ್ಡ ನಾಯಕರು ಕೂಡ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮೊದಲನೇದಾಗಿ ಈ ಹಣವನ್ನ ಹೈದರಾಬಾದ್ ನಲ್ಲಿ ನಡೀತಾ ಇರುವಂತಹ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ನಡೆಯುವಂತಹ ಚುನಾವಣೆಗೆ ಕಳುಹಿಸಿಕೊಡಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಬಿಜೆಪಿ ಹಾಗೂ JDS ನಾಯಕರು ಮಾಡ್ತಾ ಬಂದಿದ್ರು. ಹೀಗಾಗಿ ಇದು ದೊಡ್ಡ ಮಟ್ಟಕ್ಕೂ ರಾಜಕೀಯ ವಲಯದಲ್ಲೂ ಸಂಚಲನವನ್ನು ಕೂಡ ಮೂಡಿಸಿತ್ತು, ರಾಜಕೀಯ ವಲಯದಲ್ಲೂ ದೊಡ್ಡ ಮಟ್ಟದ ಕೆಸರಚಾಟಕ್ಕೂ ಕೂಡ ಕಾರಣವಾಗಿತ್ತು.
ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಇಲ್ಲಿ ನಾಗೇಂದ್ರ ಅವರು ಕೆಲವರ ಹೆಸರನ್ನ ಬಾಯಿ ಬಿಡೋದಕ್ಕೂ ಕೂಡ ಮತ್ತು ನಾನೇನಾದ್ರೂ ಬಾಯಿ ಬಿಟ್ರೆ ಇದು ದೊಡ್ಡವರ ಬುಡಕ್ಕೆ ಹೋಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನವನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ಆ ಸದ್ಯಕ್ಕೆ ನಾಗೇಂದ್ರ ಅವರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇದುವರೆಗೂ ಕೂಡ ಸರಿಯಾದಂತಹ ಉತ್ತರಗಳು ಕೂಡ ಬಂದಿಲ್ಲ. ಇನ್ನು ಈ ಅಕೌಂಟ್ ನಿಂದ ಟ್ರಾನ್ಸ್ಫರ್ ಆಗಿರುವಂತಹ ಅಮೌಂಟ್ ಏನಿದೆ ಆ ಎಲ್ಲ ಅಮೌಂಟ್ ಹಿಂದೆ ನಾಗೇಂದ್ರ ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಒಂದು ಖಾಸಗಿ ಹೋಟೆಲ್ ನಲ್ಲಿ ಅವರು ಮೀಟಿಂಗ್ ಅನ್ನ ಮಾಡ್ತಾರೆ. ಅದಾದ ಮೇಲೆ PA ಮುಖಾಂತರವಾಗಿ ಇಲ್ಲಿರುವಂತಹ ಅಧ್ಯಕ್ಷ ಆಗಿರ್ಬೋದು, ಅಕೌಂಟೆಂಟ್ ಆಗಿರ್ಬೋದು, ಇನ್ನಿತರರಿಗೆ ಒತ್ತಡ ಹೇರುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ SIT ಅಧಿಕಾರಿಗಳು ಕೂಡ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದು ಕೂಡ ಯಥಾವತ್ತಾದಂತಹ ಉತ್ತರವನ್ನು ಕೂಡ ನಾಗೇಂದ್ರ ಅವರು ಕೊಟ್ಟಿರ್ತಾರೆ. ಈಗ ಸದ್ಯಕ್ಕೆ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಇರುವಂತದ್ದು. ಇನ್ನು ಉಳಿದಂತಹ ಆರೋಪಿಗಳು ಇನ್ನು ಇಬ್ಬರು ಹರೀಶ್ ಮತ್ತು ದೇವೇಂದ್ರಪ್ಪ ಏನಿದ್ದಾರೆ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನಾಗೇಂದ್ರ ನಾನವನಲ್ಲ ಅಂತ ಈ ಒಂದು ಪ್ರಕರಣದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೆ ಇಡಿ ಅಧಿಕಾರಿಗಳು ಈಗ ಸದ್ಯಕ್ಕೆ ಲಾಕ್ ಮಾಡಿರೋದ್ರಿಂದ ಅವರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಂಡ ಹೊಡೆದಿರುವಂತದ್ದು. ಹೇಮಕುಮಾರ್, ವಿಶ್ವನಾಥ್, ಈಗ ವಶಕ್ಕೆ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಅರೆಸ್ಟ್ ಅಂತಾನೂ ಕೂಡ ಹೇಳ್ಬಹುದು. ಯಾಕಂದ್ರೆ ವಶಕ್ಕೆ ಪಡೆಯೋದು ಒಂದೇ, ಮತ್ತೆ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡೋದು ಒಂದೇ. ಬಹಳ ಮುಖ್ಯವಾಗಿ ದದ್ದಲ್ ಮತ್ತೆ ಈ ನಾಗೇಂದ್ರನನ್ನ ಇಬ್ಬರನ್ನ ಫೇಸ್ ಟು ಫೇಸ್ ಕೂತ್ಕೊಂಡು ಅಥವಾ ಇಬ್ಬರಿಗೆ ಮಾತುಕತೆ ಆಗಬಹುದು ಹೇಗೆ ಅಂತೇಳಿ ದಾಖಲಾತಿಯನ್ನು ಮುಂದಿಟ್ಕೊಂಡು. ಹೇಮಕುಮಾರ್, ಅರೆಸ್ಟ್ ಬೇರೆ ಆಗುತ್ತೆ ಮತ್ತು ವಶಕ್ಕೆ ಪಡೆಯೋದು ಬೇರೆ ಆಗುತ್ತೆ. ಯಾಕಂತಂದ್ರೆ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸಬಹುದು. ಆದ್ರೆ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ 24 ಗಂಟೆಯ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗತ್ತೆ. ಅರೆಸ್ಟ್ಗೂ ಮತ್ತು ವಶಕ್ಕೆ ಪಡೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕೂಡ ಇರುವಂತದ್ದು. ಆದ್ರೆ ಮುಂದಿನ ದಿನಮಾನಗಳೇ ಅಂತಂದ್ರೆ ಈಗ ನಾಗೇಂದ್ರ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾ ಇರುವಂತದ್ದು. ಆದ್ರೆ ಸರಿಯಾದಂತಹ ಉತ್ತರ ಬರೆದಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಣೆ ನಡೆಸಬೇಕಾದಂತಹ ಅನಿವಾರ್ಯತೆ ಇದ್ದಲ್ಲಿ ಇಡಿ ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದಾದ್ಮೇಲೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಮತ್ತೆ ಇಂತಿಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ಈ ಒಂದು ಪ್ರಕ್ರಿಯೆ, ವಿಚಾರಣೆಯ ಪ್ರಕ್ರಿಯೆ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳಿಗೂ ಕೂಡ ನಾಗೇಂದ್ರ ಬಿಹೇವಿಯರ್ ಆಗಿರ್ಬೋದು, ನಾಗೇಂದ್ರ ಅವರ ಏನು ನಡವಳಿಕೆ ಏನಿದೆ ಅದರ ಒಂದು ಮೇಲೆ ಒಂದು ಅನುಮಾನ ಕೂಡ ವ್ಯಕ್ತವಾಗಿದೆ. ಹೀಗಾಗಿನೇ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.